ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಅಪ್ಲಿಕೇಶನ್ ಅರ್ಜಿ ಆಹ್ವಾನ ಕೂಡ ಆಗಿದೆ, ಹೊಸ ಗೊಂದಲ ಕೂಡ ಆಗಿದೆ. ಆದಾಯ ಪ್ರಮಾಣ ಪತ್ರದಲ್ಲಿ ಬದಲಾವಣೆ ಏನು ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂದಿನಿಂದ ಅಪ್ಲಿಕೇಶನ್ ಶುರುವಾಗಿದೆ. ಶಿಕ್ಷಕರ ನೇಮಕಾತಿ ಸೆಪ್ಟೆಂಬರ್ 7 ನಿಮಗೆ ಲಾಸ್ಟ್ ಡೇಟ್ ಕೂಡ ಇರುತ್ತೆ. ಲಾಸ್ಟ್ ಡೇಟ್ ಸೆಪ್ಟೆಂಬರ್ 7. ಕಂಪ್ಯೂಟರ್ ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರು, ಪದವೀಧರ ಪ್ರಾಥಮಿಕ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು, ದೈಹಿಕ ಶಿಕ್ಷಕರ ನೇಮಕಾತಿಗೆ ಅಪ್ಲಿಕೇಶನ್ ಕೊಡಲಿದ್ದಾರೆ. ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಎಲ್ಲ ವೃಂದದ ಕೂಡ ಆಯ್ಕೆ ಮಾಡಬೇಕು. ಒಂದಕ್ಕಿಂತ ನೀವು ಹೆಚ್ಚು ಆಯ್ಕೆ ಮಾಡಿದ್ರೆ ನಿಮಗೆ ಅಂತಹ ಹುದ್ದೆಗೆ ತಾತ್ಕಾಲಿಕ ಆದ್ಯತೆ ನೀವು ಕಡ್ಡಾಯವಾಗಿ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ನಿಮ್ದು ಯಾವ ಜಿಲ್ಲೆ ಅಂತೇಳಿ ಆದ್ಯತೆ ಕೊಡಬೇಕಾಗುತ್ತೆ. ಅರ್ಜಿಯಲ್ಲಿ ಮಾಹಿತಿ ದೋಷಗಳು ದೋಷಪೂರಿತ ತಪ್ಪಾಗಿದ್ದಲ್ಲಿ ನೀವೇ ಜವಾಬ್ದಾರಿ ಕೂಡ ಆಗ್ತೀರಾ. ಅಪ್ಲಿಕೇಶನ್ ತಿರಸ್ಕಾರ ಮಾಡಬಹುದು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ತಿದ್ದುಪಡಿ ಬೇಸಿದಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕ ಪಾವತಿ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ನೀವು ನೀಟಾಗಿ ಎಂಟ್ರಿ ಮಾಡಕ್ಕೆ ಹೋಗುತ್ತೆ. ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ನೀವೇ ಜವಾಬ್ದಾರಿ. ನಿಮಗೆ ಅಂತಿಮ ಹಂತದಲ್ಲಿ ನಿಮಗೆಲ್ಲ ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ನೀವು ಪ್ರಿಂಟ್ ಔಟ್ ತೆಗೆದುಕೊಳ್ಳಿ. ನಂತರ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿ ತಿಳಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಸಾಕಷ್ಟು ಹುದ್ದೆಗಳು ಇರೋ ಕಾರಣ ನಿಮಗೆ ಜಿಲ್ಲಾ ವೃಂದವನ್ನು ನೀವೇ ಆಯ್ಕೆ ಮಾಡಬೇಕಾಗುತ್ತೆ. ನೀವು ಒಂದಕ್ಕಿಂತ ಹೆಚ್ಚು ಆಯ್ಕೆ ಮಾಡಬೇಕಾಗುತ್ತೆ. ನಿಮ್ದು ಯಾವುದು ತಾತ್ಕಾಲಿಕ ಆದ್ಯತೆ ಯಾವುದು, ಪರ್ಮನೆಂಟ್ ಲೈಕ್ ನಿಮ್ದು ಯಾವುದು ಮೇನ್ ಪ್ರಿಯಾರಿಟಿ ಅಂತ ಕೂಡ ಕೊಡಬೇಕಾಗುತ್ತೆ. ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ರೆ ಇಲ್ಲಿ ನಂಬರ್ ಕೂಡ ಕೊಟ್ಟಿದ್ದಾರೆ, ಗಮನಿಸಬಹುದು. 08022483145 ಅಥವಾ 22483140 ಮತ್ತು ಮೊಬೈಲ್ ಸಂಖ್ಯೆ 9483024723 ನೀವೇ ಆಗ್ಬೋದು. ಅಪ್ಲಿಕೇಶನ್ ಹಾಕೋದಕ್ಕೆ school.education.karnataka.government.in ವೆಬ್ಸೈಟ್ಗೆ ಹೋಗಬೇಕು. ಇಲ್ಲಿ ಮೇನ್ ಥಿಂಗ್ ಆದಾಯ ಪ್ರಮಾಣ ಪತ್ರ ಗೊಂದಲ ಕೂಡ ಇರುತ್ತೆ. ಶಾಲಾ ಶಿಕ್ಷಣ ಇಲಾಖೆಯು ವಿವಾಹಿತ ಮಹಿಳಾ ಅಭ್ಯರ್ಥಿಗಳಿಗೆ ಆದಾಯ ಪ್ರಮಾಣ ಪತ್ರ ವಿಷಯದಲ್ಲಿ ಸ್ಪಷ್ಟನೆ ನೀಡಿಲ್ಲ. ಹೀಗಾಗಿ ಸಾಕಷ್ಟು ನೀತಿ ಅನ್ನಿಸ್ತಿರೋದು ಏಕೆ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಅರ್ಜಿಯಲ್ಲಿ ತಂದೆ ಅಥವಾ ಪತಿಯ ಆದಾಯ ಪ್ರಮಾಣ ಪತ್ರ ಸ್ವೀಕರಿಸಿದಾಗೆ ಶಿಕ್ಷಣ ಇಲಾಖೆ ಕೊಟ್ಟಿದೆ. ಆದರೆ ಕೆಇಎ ಸೇರಿ ಇತರ ಪರೀಕ್ಷಾ ಪ್ರಾಧಿಕಾರಗಳು ಕಡ್ಡಾಯವಾಗಿ ಪತಿ ಆದಾಯ ಪ್ರಮಾಣ ಸಲ್ಲಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಆದರೆ ಶಿಕ್ಷಣ ಇಲಾಖೆ ಹೊಸ ನಿಯಮ ಮಾತ್ರ ಯಾಕೆ ಅಳವಡಿಸ್ಕೊಳ್ಳೋಕೆ ಹಿಂದೇಟು ಆಗ್ತಾ ಇದೆ? ಇಲಾಖೆಯಲ್ಲಿ ದ್ವಂದ್ವ ನೀತಿ ಏನು ಅಂತ ಕೇಳ್ತಾ ಇದ್ದಾರೆ. ವಿವಾಹಿತ ಮಹಿಳಾ ಅಭ್ಯರ್ಥಿಗಳಿಗೆ ಹಿಂದೆ ಕೋರ್ಟ್ ಒಪ್ಪಿಗೆ ಕೊಟ್ಟಿತ್ತು, ಅದು ತಪ್ಪು ಆಗಿರೋದು ಅಪ್ಲಿಕೇಶನ್ ಹಾಕೋದಕ್ಕೆ ಅಂತ. ಈಗ ಮತ್ತೇನಾದ್ರೂ ಈ ರೀತಿ ಮಾಡಿದ್ರೆ ಮತ್ತೆ ಕೋರ್ಟ್ಗೆ ಹೋಗ್ತಾರೆ. ಹೀಗಾಗಿ ದ್ವಂದ್ವ ಯಾಕೆ? ಈಗ ಶಿಕ್ಷಣ ಇಲಾಖೆಯವರು ಏನೋ ಕರೆಕ್ಟಾಗಿ ಹೇಳೋದಿಲ್ಲ. ಕೆಎ ಮಾತ್ರ ಪತಿಯ ಆದಾಯ ಪ್ರಮಾಣ ಪತ್ರ ಕೂಡ ಹಾಕಿ ಅಂತ ಕೇಳ್ತಾ ಇದೆ ಅಂತ ಗೊಂದಲ ಕೂಡ ಇದೆ. ಅಪ್ಲಿಕೇಶನ್ಸ್ ಕರೆದಿದ್ದಾರೆ, ನೋಡ್ಕೊಂಡು ಹಾಕಿ. ನೀಟಾಗಿ ಪ್ರೈರಿಟೈಸ್ ಮಾಡಿ. ಏನಾದರೂ ಸಮಸ್ಯೆ ಆದರೆ ಅಪ್ಲಿಕೇಶನ್ ರಿಜೆಕ್ಟ್ ಆದರೆ ಅದಕ್ಕೆ ನೀವೇ ಜವಾಬ್ದಾರಿ ಅಂತೇಳಿ ಆಲ್ರೆಡಿ ಕೆಇ ಅವರು ಹೇಳಿದ್ದಾರೆ. ಬಿಗ್ ಅಪ್ಡೇಟ್. ಥ್ಯಾಂಕ್ ಯು.